ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿನಿ ಪುನೀತಾ ಸಿ ಅವರು 625ಕ್ಕೆ 624 ಅಂಕ ಪಡೆದು ರಾಜ್ಯಕ್ಕೆ 2ನೇ ಸ್ಥಾನ ಪಡೆದಿದ್ದಾರೆ. ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣ ಪ್ರಜ್ಞಾ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಪುನೀತಾ ಸಿ 625ಕ್ಕೆ 624 ಅಂಕ ಪಡೆದು 2ನೇ ಸ್ಥಾನ ಪಡೆದು ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಪುನೀತಾ ಅವರ ಪೋಷಕರು ಹಾಗೂ ಶಿಕ್ಷಕರು ಸಿಹಿ ತಿನ್ನಿಸಿ ಸನ್ಮಾನಿಸಿ ಸಂಭ್ರಮಿಸಿದರು. ಓಪನ್ ಮಾಡಿಸಿ ಹಂಗೆ ಮಾತಾಡ್ಬಿಡಿ ಸರ್, ವಿಶ್ ಮಾಡ್ತಾರೆ ಮಾತಾಡ್ಬಿಡಿ. ಹಿಂದೆ ಹೋಗಿ ತುಂಬಾ ಖುಷಿ ಆಗ್ತಿದೆ. ಇದೆಲ್ಲ ಕಾರಣ ಆಗಿದ್ದು ನಮ್ಮ ಶಾಲೆಯಿಂದ ಆಗಿರ್ಬೋದು, ಅಪ್ಪ ಅಮ್ಮ ಪಟ್ಟಂತ ಶ್ರಮದಿಂದ ಆಗಿರ್ಬೋದು, ಈ ರೀತಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆಯೋಂಗಾಗಿ. ಸಾಧನೆಗೆ ಅಂತಂದರೆ ಎಲ್ಲ ಟೀಚರ್ಸ್ಗಳಾಗಿರ್ಬೋದು, ಅವ್ರು ಕೊಟ್ಟಂಥ ಪಾಠ ಕಲಿಸಿದಂಥ ಮತ್ತು RPಗಳು ಮಾಡಿದಂಥ ಪಾಠ ಆಗಿರ್ಬೋದು, ಅದರಿಂದ ರಾಜ್ಯಕ್ಕೆ 2ನೇ ಸ್ಥಾನ ಪಡೆಯೋಂಗಾಗಿದೆ. 624 ಬಂದಿದೆ. ಏನಾದ್ರು ಮತ್ತೆ ಅದನ್ನು ರಿವಲ್ಯೂಷನ್ ಹಾಕುವಂತ ಹಾಕ್ತೀವಿ. ನಮ್ಮ ಶಾಲೆ ಪೂರ್ಣಪ್ರಜ್ಞಾ ಶಾಲೆ ಮದ್ದೂರು ತಾಲೂಕು ಶಿವಪುರದಲ್ಲಿರುವಂತಹ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ನಾನು LKGಯಿಂದ 10ನೇ ತರಗತಿವರೆಗೂ ಇಲ್ಲೇ ಓದಿದ್ದು. ಇಲ್ಲಿ ತುಂಬ ಒಳ್ಳೆ ಟೀಚರ್ಸ್ಗಳಾಗಿರ್ಬೋದು, ಎಷ್ಟೊತ್ತಲ್ಲೇ ಕಾಲ್ ಮಾಡಿದ್ರು ಡೌಟ್ಗಳನ್ನ ಕ್ಲಿಯರ್ ಮಾಡೋದಾಗಿರ್ಬೋದು, ಜೊತೆಗೆ ಅವ್ರು ಕೊಡುವಂಥ ಪ್ರೋತ್ಸಾಹ ಎಲ್ಲದರಿಂದ ಇದೆಲ್ಲ ಕಾರಣ ಆಗಿದ್ದು. ಸ್ಕೂಲ್ ಅವರು ನಾವು ಹಳ್ಳಿಯಿಂದ ಅಂತಂದ್ರೂ ಅಡ್ಮಿಷನ್ಸ್ ಕೊಟ್ಟಿದ್ದು, ಜೊತೆಗೆ ಅಪ್ಪ ಅಮ್ಮ ಪಟ್ಟಂತಹ ಶ್ರಮ ಎದಳ್ಸೋದಾಗಿರ್ಬೋದು, ನನ್ನನ್ನು ಬೆಳಿಗ್ಗೆ ಮತ್ತು ಸ್ಕೂಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅದೆಲ್ಲ ಅಪ್ಪನೇ ಮಾಡೋದು. ಅದರಿಂದ ಕಾರಣ ತುಂಬಾ ಖುಷಿ ಆಗ್ತಿದೆ. ಇದೆಲ್ಲ ಕಾರಣ ಆಗಿದ್ದು ನಮ್ಮ ಶಾಲೆಯಿಂದ ಆಗಿರ್ಬೋದು, ಅಪ್ಪ ಅಮ್ಮ ಪಟ್ಟಂತಹ ಶ್ರಮದಿಂದ ಆಗಿರ್ಬೋದು, ಈ ರೀತಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆಯೋಂಗೆ. ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಿ ಪುನೀತಾ ಅವರು ರಾಜ್ಯಕ್ಕೆ 2ನೇ ಸ್ಥಾನ ಪಡೆದು ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದ ಹಿನ್ನೆಲೆಯಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ ವರ್ಷ 7ನೇ ಸ್ಥಾನದಲ್ಲಿದ್ದ ಮದ್ದೂರು ತಾಲೂಕು ಈ ವರ್ಷ 5ನೇ ಸ್ಥಾನ ಪಡೆದುಕೊಂಡಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ ಅವರು ತಿಳಿಸಿದರು. ಅದರಲ್ಲಿ ಪೂರ್ಣಪ್ರಜ್ಞಾ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಿ ಪುನೀತಾ ಅವರು 625ಕ್ಕೆ 624 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಹಾಗೆಯೇ ಅನನ್ಯ ಅವರು 622 ಅಂಕ ಪಡೆದು ರಾಜ್ಯಕ್ಕೆ 4ನೇ ಸ್ಥಾನ ಗಳಿಸಿಕೊಂಡಿದ್ದಾರೆ. ಜೊತೆಗೆ ಸಿಂಧು 617 ಅಂಕ ಪಡೆದಿರುವ ಇವರುಗಳನ್ನು ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಶಾಲೆಯಲ್ಲಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಶನಿವಾರ ಸಂಜೆ 4 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಪೂರ್ಣಪ್ರಜ್ಞಾ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಕಸ್ತೂರಿ ಮೇಡಮ್ ಹಾಗೂ ಶ್ರೀ ಅನಂತೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ಬರೋದಕ್ಕೆ ಕಾರಣ ಆಯಿತು. ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮ ಪಡುವಂತಹ ಶ್ರಮ ಆಗಿರ್ಬೋದು, ಜೊತೆಗೆ ನಮ್ಮ ಶಿಕ್ಷಕರು ಮಾಡಿದಂಥ ಪಾಠ, ಜೊತೆಗೆ RPಗಳನ್ನ ಕರೆಸಿ ಪಾಠ ಮಾಡೋದಾಗಿರ್ಬೋದು, ನಮ್ಮ ಶಾಲೆಯಲ್ಲಿ ತುಂಬಾ ಎನ್ಕರೇಜ್ ಮಾಡಿದ್ರಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ತಗೊಂಡಿದ್ದೆ. IAS ಆಫೀಸರ್ ಆಗಬೇಕು. ಇಂದು ರಾಜ್ಯದ SSLC ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದ್ದು ಮಂಡ್ಯ ಜಿಲ್ಲೆಗೆ ಇವತ್ತು ಡಬಲ್ ಬಂಪರ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದರೆ ಏನು ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ಒಂದು ಕಡೆ ಕ್ಯಾರ್ಪೇಟೆಯ ವಿದ್ಯಾರ್ಥಿನಿ ಧೃತಿ ಆರ್ ಗೌಡ 625ಕ್ಕೆ 625 ಅಂಕವನ್ನು ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ಆಕೆಯೂ ಕೂಡ ಸ್ಥಾನ ಪಡೆದಿದ್ದಾರೆ. ಮತ್ತೊಂದು ಕಡೆ ಮದ್ದೂರು ಪಟ್ಟಣದಲ್ಲಿ ಪೂರ್ಣಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿಯಾದಂಥ ಪುನೀತಾ ಸಿ ಕೂಡ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದು ಆಕೆಯೂ ಕೂಡ 2ನೇ ಸ್ಥಾನದಲ್ಲಿ ಇರುವಂಥದ್ದು. ನಾನೀಗ ಏನು ಮದ್ದೂರು ಪಟ್ಟಣದಲ್ಲಿರುವಂಥ ಪೂರ್ಣಪ್ರಜ್ಞಾ ಶಾಲೆಯಲ್ಲಿದ್ದೀನಿ. ಆಕೆ ಕೂಡ ಏನು 624 ಅಂಕವನ್ನು ಪಡೆದಂಥ ವಿದ್ಯಾರ್ಥಿನಿ ಕೂಡ ನಮ್ಮ ಜೊತೆ ಇದ್ದಾರೆ. ನಾನೀಗ ಆ ಒಂದು ವಿದ್ಯಾರ್ಥಿನಿಯನ್ನು ಮಾತಾಡಿಸ್ತೀನಿ. ಅವರು ಈ ಬಗ್ಗೆ ತಮ್ಮ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಪುನೀತಾ ಅವರೇ, ಏನಿವತ್ತು ರಾಜ್ಯದ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ, ನಿಮ್ಮದು ಕೂಡ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ, ಹೇಗೆ ಅನಿಸುತ್ತೆ ಈ ಪರೀಕ್ಷೆ ಫಲಿತಾಂಶದ ಬಗ್ಗೆ? ನಮ್ಮ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ನಾನು LKGಯಿಂದ 10ನೇ ತರಗತಿವರೆಗೂ ಇಲ್ಲೇ ಓದಿದ್ದು. ಅದರಿಂದ ನಾನು SSLCಲಿ 625ಕ್ಕೆ 624 ತಗೊಂಡಿದ್ದೀನಿ. ಇಲ್ಲಿಯ ಶಿಕ್ಷಕರಾದಂಥ ಶ್ರೀಮತಿ ಕಸ್ತೂರಿ ಮ್ಯಾಮ್ ಹಾಗೂ ಅನಂತೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ಇದೆಲ್ಲ ಮಾಡೋದಕ್ಕಾಯಿತು. ಜೊತೆಗೆ ನಮ್ಮ ಅಪ್ಪ ಅಮ್ಮ ಪಟ್ಟಂಥ ಶ್ರಮ ಅದೆಲ್ಲದು ಇದಕ್ಕೆ ಕಾರಣ ಆಗಿದೆ. ಪುನೀತಾ, ಎಷ್ಟು ಗಂಟೆ ಟೈಮ್ ನೀನು ಅಧ್ಯಯನ ಮಾಡ್ತಿದ್ದೆ? ಹೇಗೆಲ್ಲ ಅಧ್ಯಯನ ಮಾಡ್ತಿದ್ದೆ? ನಿಮ್ಮ ಮನೆಯಲ್ಲಿ ಹೇಗೆ ಅಧ್ಯಯನಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತಿದ್ರು?
ನಾನು ಮನೆಯಲ್ಲಿ 6 to 7 ಅವರ್ಸ್ ಓದ್ತಿದ್ರೆ ಸ್ಕೂಲಲ್ಲೂ ಕೂಡ ಆರ್ ಪಿಗಳನ್ನ ಕರೆಸಿ ಪಾಠ ಮಾಡೋದಾಗಿರಬಹುದು. ಮತ್ತು ಶಿಕ್ಷಕರು ನಮ್ಮ ಎಷ್ಟೇ ಹೊತ್ತಲ್ಲಿ ಕಾಲ್ ಮಾಡಿದ್ರೂ ಡೌಟ್ಸ್ನ ಕ್ಲಿಯರ್ ಮಾಡೋದಾಗಿರ್ಬೋದು. ಎಲ್ಲ ಆರ್ ಪಿಗಳು ಕೂಡ ತುಂಬ ಜನ ಪ್ರತಿಯೊಂದು ಸಬ್ಜೆಕ್ಟಿಗೂ ಬಂದು ಪಾಠ ಮಾಡಿ ನಮಗೇನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ. ಈಗ 600ಕ್ಕೆ 625ಕ್ಕೆ 624 ಪಡ್ಕೊಂಡಿದ್ಯೆ. ಹೇಗೆ ಅನ್ನಿಸ್ತು ಈ ಅಂಕಗಳನ್ನ ನೀನು ಯಾವ ರೀತಿಯಾಗಿ ಪಡೀಲಿಕ್ಕೆ ಸಾಧ್ಯ ಅನ್ನಿಸ್ತು? ತೊಗೊಂಡಿರೋದು ತುಂಬಾ ಖುಷಿಯಾಗಿದೆ. ಅಪ್ಪ ಅಮ್ಮನ ಶ್ರಮ ಆಗಿರಬಹುದು, ಅವರು ಈ ಸ್ಕೂಲ್ ಎಷ್ಟೊತ್ತಿಗಂತ ಇರುತ್ತೆ, ಇವಾಗ 7:30 ಅಂದರೆ 7:30ಗೆ ಕರ್ಕೊಬರೋದಾಗಿರ್ಬೋದು, ಅವ್ರದ್ದೇನೇ ಕೆಲಸ ಬಿಟ್ಟು ಅಪ್ಪ ಅಮ್ಮಂದು ಶ್ರಮ ಇದೆ. ಅದೆಲ್ಲದರಿಂದ ಇದು ವಿದ್ಯಾರ್ಥಿನಿ ಪುನೀತ್ ಅವರ ಅನಿಸಿಕೆ. ಆದರೆ ಅವರ ತಂದೆ ಕೂಡ ನಮ್ಮ ಜೊತೆ ಇದೆ, ಚಂದ್ರಶೇಖರ್. ಅವರನ್ನು ಕೂಡ ಮಾತಾಡಿಸ್ತೀನಿ. ಅವರು ಮಗಳ ಓದಿಗೆ ಯಾವ ರೀತಿಯಾಗಿ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ. ಸರ್, ಏನಿವತ್ತು ನಿಮ್ಮ ಮಗಳು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ, 624 ಅಂಕವನ್ನು ಪಡ್ಕೊಂಡಿದ್ದಾರೆ. ನಿಮ್ಮ ಮಗಳ ಸಾಧನೆ ಬಗ್ಗೆ ಹೇಳಿದ್ದಾರೆ ಸರ್. ಮಗಳ ಸಾಧನೆ ಬಗ್ಗೆ ಮಾತಾಡಬೇಕಾದ್ರೆ ಆಡಳಿತ ಮಂಡಳಿಯವರು ಒಳ್ಳೆ ಪ್ರೋತ್ಸಾಹ ಇದೆ, ಒಳ್ಳೆ ಟೀಚಿಂಗ್ ಇದೆ. ಪೂರ್ಣ ಪ್ರಜ್ಞಾ ಕಾನ್ವೆಂಟಲ್ಲಿ ನಾವು ಗ್ರಾಮೀಣ ಭಾಗದವರಾದ್ರೂ ಪ್ರತಿದಿನ ಕರ್ಕೊಂಡು ಬಿಡೋದು ಆಗಲಿ, ಕರ್ಕೊಂಡು ಹೋಗೋದಾಗಲಿ ಎಲ್ಲ ಮಾಡ್ತಿದ್ದೆ. ಮತ್ತು ಇಲ್ಲಿ ಉಪನ್ಯಾಸಕರುಗಳೇ ಆಗಲಿ ಎಲ್ಲರೂ ಒಳ್ಳೆಯ ರೀತಿ ಉಪನ್ಯಾಸ ನೀಡಿ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸರ್, ನಿಮ್ಮ ಮಗಳ ಸಾಧನೆ ಬಗ್ಗೆ ಏನು ಸರ್? ಗ್ರಾಮೀಣ ಹಳ್ಳಿಯಲ್ಲಿ ಇಟ್ಕೊಂಡಿದ್ರಿ, ಮಗಳ ಇಷ್ಟೊಂದು ಅಂಕಗಳನ್ನ ಪಡಿತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ ಸರ್ ನಿಮಗೆ? ಎಕ್ಸ್ಪೆಕ್ಟೇಷನ್ನು ಅಂತಂದರೆ ಇತ್ತು. ಯಾಕೆ ಅಂತಂದರೆ ಅವಳು ಓದ್ತಾ ಇರೋ ಸ್ಕೂಲಲ್ಲಿ ಅವಳ ಬಗ್ಗೆ ಒಳ್ಳೆ ಗೌರವ ಇದೆ. ಮತ್ತು ಆಡಳಿತ ಮಂಡಳಿಯವರು ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ರು ಆದ್ದರಿಂದ. ಮತ್ತು ಮನೆಯಲ್ಲಿ 6ರಿಂದ 7 ಗಂಟೆ ಟೈಮು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ಲು. ಇಲ್ಲಿ ಸ್ಕೂಲಲ್ಲೂ ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆ ಗಂಟ ಸ್ಕೂಲಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ರು. ಬೇರೆ ಕಡೆಯಿಂದ ಒಳ್ಳೆ ಉಪನ್ಯಾಸಕರನ್ನ ಕರ್ಕೊಬಂದು ಪ್ರತಿ ಸಬ್ಜೆಕ್ಟೂ ಬೋಧನೆ ಮಾಡಿಸ್ತಿದ್ರು. ಆದ್ದರಿಂದ ಆ ಸಾಧನೆಗೆ ಎಲ್ಲರ ಪ್ರೋತ್ಸಾಹನೂ ಇದೆ. ಸರ್, ಮಗಳ ಮುಂದಿನ ಭವಿಷ್ಯನ ಯಾವ ರೀತಿ ರೂಪಿಸಬೇಕು ಅಂತ ಯೋಚನೆ ಮಾಡಿದ್ದೀರಿ ಸರ್? ನಾವು ಅಂತಂದರೆ ಅವಳು ಏನು ಓದ್ತಾಳೆ ಅದನ್ನು ಮಾಡಬೇಕು ಅಂತನೂ ಆಸೆ ಇದೆ. ನೋಡೋಣ. ಇದು ತಂದೆಯವರ ಅಭಿಪ್ರಾಯ ಆಗಿರುವಂಥದ್ದು. ಏನು ತಂದೆಯವರು ಮಗಳ ಒಂದು ಪರಿಶ್ರಮದ ಬಗ್ಗೆ ಮಾತನಾಡ್ತಾ, ಮಗಳ ಪರಿಶ್ರಮದಿಂದ ಈ ಒಂದು ಸಾಧನೆ ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಈ ಒಂದು ಪೂರ್ಣ ಪ್ರಜ್ಞೆ ಶಾಲೆಯ ಪ್ರಾಂಶುಪಾಲರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಏನು ಇವತ್ತು ಈ ಒಂದು ಶಾಲೆಯ ವಿದ್ಯಾರ್ಥಿನಿ ಸಾಧನೆ ಹೇಗೆಲ್ಲ ಅವರ ಶಾಲೆಯ ಒಂದು ಉನ್ನತೀಕರಣಕ್ಕೆ ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ. ಇವತ್ತು ನಿಮ್ಮ ಶಾಲೆಯ ವಿದ್ಯಾರ್ಥಿನಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೇಗೆ ಅನಿಸ್ತದೆ ಸರ್ ನಿಮ್ಮ ಈ ಒಂದು ಶಾಲೆಯ ಸಾಧನೆ ಬಗ್ಗೆ? ನಾವು ಆ್ಯಕ್ಚುಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವಂತಹ ಭಾಳ ಒಂದು ನಂಬಿಕೆಯನ್ನು ಹೊಂದಿದ್ವು. ಆದರೆ ಎಲ್ಲೋ ಒಂದು ಸಮಾಜ ವಿಜ್ಞಾನದಲ್ಲಿ 1 ಅಂಕ ಕಡಿಮೆ ಆಗಿದೆ ವಿದ್ಯಾರ್ಥಿನಿಗೆ. ಹಾಗಾಗಿ ನಾವು ಪ್ರಥಮ ಸ್ಥಾನ ಪಡೆಯಬೇಕು ಅಂತ ಭಾಳ ಖುಷಿಯಾಗಿದ್ದು ಕೂಡ. ಹಾಗಾಗಿ ಈಗ ಆಲ್ರೆಡಿ 2020-21ರಲ್ಲೂ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ವು. ಈ ಸರಿ ದ್ವಿತೀಯ ಸ್ಥಾನ ಪಡೆದಿರೋದು ಕೂಡ ಸಂತೋಷಕರವಾದಂಥ ವಿಷಯ. ಸರ್, ನಿಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿಗಳು ಇಂಥ ಒಂದು ಉತ್ತಮವಾದ ಅಂಕವನ್ನು ಪಡೆದು ರಾಜ್ಯಕ್ಕೆ ಒಂದು ಮಾದರಿ ಆಗ್ತಾ ಇದ್ದಾರೆ. ಈ ಒಂದು ಶಾಲೆಯ ಟೀಚಿಂಗ್ ಬಗ್ಗೆ ಹೇಳಿದ್ದಾರೆ ಸರ್. ಸರ್, ನಾವು 1997ರಲ್ಲಿ ಸ್ಥಾಪನೆ ಆದಂಥ ನಮ್ಮ ಪೂರ್ಣ ಪ್ರಜ್ಞಾ ಶಾಲೆ 2009ರಲ್ಲಿ ಪ್ರಥಮ ಬ್ಯಾಚಿಂದ ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕಳೆದ 16 ವರ್ಷಗಳಿಂದ ಸತತವಾಗಿ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಗಳಿಸ್ಕೊಂಡು ಬರ್ತಿದೆ. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ನಮ್ಮಲ್ಲಿರುವಂಥ ಶಿಕ್ಷಕರ ನುರಿತ ಅನುಭವಿ ಶಿಕ್ಷಕರಿಂದ ಭಾಳ ಚೆನ್ನಾಗಿದೆ. ಅದರೊಟ್ಟಿಗೆ ನಮ್ಮಲ್ಲಿ ಹಲವಾರು ಎಲ್ಲ ವಿಷಯಗಳು 6 ವಿಷಯಗಳಿಗೂ ಕೂಡ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳಿಗೆ ನಮ್ಮ ಶಿಕ್ಷಕರ ಜೊತೆಗೆ ಅವರನ್ನು ಕೂಡ ತೊಡಗಿಸ್ಕೊಂಡಿರೋದ್ರಿಂದ ಮತ್ತು ಶನಿವಾರ, ಭಾನುವಾರ, ರಜಾ ದಿನಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ನಾವು ಪ್ರೇರೇಪಣೆ ನೀಡಿ ಪೋಷಕರ ಮನವೊಲಿಸಿ ಈ ಒಂದು ಇದಕ್ಕೆ ನಮ್ಮ ಸಕ್ಸಸ್ಗೆ ಎಲ್ಲ ಪೋಷಕರು ಮತ್ತು ನಮ್ಮ ಮದ್ದೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮಲ್ಲಿರುವಂತಹ ಮರಿಗೌಡರು ಸರ್ ಮತ್ತು ಹಲವಾರು ನಮ್ಮ ಹಿರಿಯ ಸಹ ಶಿಕ್ಷಕರಿದ್ದಾರೆ ಮತ್ತು ನಿವೃತ್ತ ಮುಖ್ಯ ಶಿಕ್ಷಕರಿದ್ದಾರೆ, ಲೆಕ್ಚರರ್ಗಳಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾವು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಸಹಕಾರದಿಂದ 16 ವರ್ಷಗಳಿಂದನೂ ಕೂಡ ನಾವು ರಾಜ್ಯಕ್ಕೆ, ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಬರಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಇದಿಷ್ಟು ಏನು ಈ ಒಂದು ಪೂರ್ಣಪ್ರಜ್ಞಾ ಶಾಲೆಯ ಪ್ರಾಂಶುಪಾಲರಾದಂತಹ ಚಿಕ್ಕನಂತೇಗೌಡರು ಹೇಳೋ ಮಾತು. ಏನೀಗ ಈ ಒಂದು ಶಾಲೆಯಲ್ಲಿನ ನುರಿತ ಶಿಕ್ಷಕ ವರ್ಗದ ಒಂದು ಪರಿಶ್ರಮದಿಂದ ವಿದ್ಯಾರ್ಥಿಗಳನ್ನು ನಾವು ಹೇಗೆ ತಯಾರು ಮಾಡಬೇಕು, ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಕೂಡ ಈ ಒಂದು ಶಾಲೆಯಿಂದ ರಾಜ್ಯಕ್ಕೆ ಪ್ರಥಮ ಮತ್ತು ತೃತೀಯ ಸ್ಥಾನಗಳನ್ನು ಗಳಿಸಲಿಕ್ಕೆ ನಾವೆಲ್ಲ ಎಷ್ಟೊಂದು ಪರಿಶ್ರಮ ಪಡ್ತಿದ್ದೀನಿ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ಪೂರ್ಣ ಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಲಭಿಸಿದೆ. ಈ ಬಾರಿ ಪ್ರಕಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮದ್ದೂರು ಪೂರ್ಣ ಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ದೊರಕಿದೆ. 95% ಫಲಿತಾಂಶದೊಂದಿಗೆ ಈ ಶಾಲೆಯು 169 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಫಲಿತಾಂಶದಲ್ಲಿ ಈ ಶಾಲೆಯ 2 ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. 624 ಅಂಕ ಪಡೆದ ಪುನೀತಾ 2ನೇ ಸ್ಥಾನ ಹಾಗೂ 622 ಅಂಕ ಪಡೆದ ಅನನ್ಯ
ರಾಜ್ಯಕ್ಕೆ 4ನೇ ಸ್ಥಾನ ಪಡೆದು ಟಾಪರ್ ಲಿಸ್ಟ್ನಲ್ಲಿ ಸ್ಥಾನ ಗಳಿಸಿದ್ದಾರೆ. ಶಾಲೆಯಲ್ಲಿನ ನುರಿತ ಶಿಕ್ಷಕರ ಪರಿಶ್ರಮದಿಂದ ಶಾಲೆಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಬಂದಿದೆ. ಕಳೆದ 10 ವರ್ಷದಿಂದ ಈ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ, ದ್ವಿತೀಯ, ಇಲ್ಲವೇ ತೃತೀಯ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾರೆ. ಈ ಬಾರಿ ಪರೀಕ್ಷೆ ಬರೆದ 176 ವಿದ್ಯಾರ್ಥಿಗಳ ಪೈಕಿ 169 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 15 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಪಡೆದರೆ 58 ವಿದ್ಯಾರ್ಥಿಗಳು 58 ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಶಾಲೆಯ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಟಾಪರ್ ವಿದ್ಯಾರ್ಥಿನಿ ಪುನೀತಾ ಅವರು ಆ ವಿದ್ಯಾರ್ಥಿಗಳನ್ನ BU ಧನಂಜಯ ಆತ್ಮೀಯವಾಗಿ ಅಭಿನಂದಿಸಿದರು. ಪೂರ್ಣಪ್ರಜ್ಞಾ ಕಾನ್ವೆಂಟ್ ಶಾಲೆಯಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂಕವನ್ನು ಗಳಿಸಿರುವಂಥ 15 ಮಕ್ಕಳಿದ್ದಾರೆ. ಹಾಗೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರುವಂಥ ಮಕ್ಕಳು 58 ಇದ್ದಾರೆ. ಸಬ್ಜೆಕ್ಟ್ ವೈಸು ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ ಈ ಶಾಲೆಯಲ್ಲಿ. ಸಮಸ್ತ ವಿದ್ಯಾರ್ಥಿ ಪುನೀತಾ ವಿದ್ಯಾರ್ಥಿನಿ ಇಡೀ ರಾಜ್ಯದಲ್ಲಿ 625ಕ್ಕೆ 624 ಅಂಕವನ್ನು ಗಳಿಸೋದ್ರ ಮೂಲಕ 2ನೇ ಸ್ಥಾನವನ್ನು ಪಡೆದಿರ್ತಾರೆ. ಆ ವಿದ್ಯಾರ್ಥಿ ನಮ್ಮ ತಾಲೂಕಿಗೆ ಮತ್ತು ಶಾಲೆಗೆ ಒಳ್ಳೆ ಕೀರ್ತಿಯನ್ನು ತಂದಿರ್ತಾರೆ. ಹಾಗಾಗಿ ನಾವು ಶಿಕ್ಷಣ ಇಲಾಖೆ ಪರವಾಗಿ ಹಾಗೂ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಪೂರ್ಣಪ್ರಜ್ಞಾ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಕಸ್ತೂರಿ ಮೇಡಮ್ ಹಾಗೂ ಶ್ರೀ ಅನಂತೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ಬರೋದಕ್ಕೆ ಕಾರಣ ಆಯಿತು. ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮ ಪಡುವಂತಹ ಶ್ರಮ ಆಗಿರ್ಬೋದು, ಜೊತೆಗೆ ನಮ್ಮ ಶಿಕ್ಷಕರು ಮಾಡಿದಂತಹ ಪಾಠ, ಜೊತೆಗೆ ಆರ್ಥಿಕಗಳನ್ನ ಕಲಿಸಿ ಪಾಠ ಮಾಡೋದಾಗಿರ್ಬೋದು. ನಮ್ಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯ ಫಲಿತಾಂಶ ಪ್ರಕಟಗೊಂಡಿದ್ದು ಮದ್ದೂರಿನ ಪೂರ್ಣಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಲಭಿಸಿದೆ. 95% ಫಲಿತಾಂಶದೊಂದಿಗೆ 169 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಈ ಶಾಲೆಯ 2 ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. 624 ಅಂಕ ಪಡೆದ ಪುನೀತ್ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಿದ್ದು, ಹಾಗೂ 622 ಅಂಕವನ್ನು ಪಡೆದ ಅನನ್ಯ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪೂರ್ಣಪ್ರಜ್ಞಾ ಕಾನ್ವೆಂಟ್ ಶಾಲೆಯಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂಕವನ್ನು ಗಳಿಸಿರುವಂಥ 15 ಮಕ್ಕಳಿದ್ದಾರೆ. ಹಾಗೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರುವಂಥ ಮಕ್ಕಳು 58 ಇದ್ದಾರೆ. ಸಬ್ಜೆಕ್ಟ್ ವೈಸು ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ ಈ ಶಾಲೆಯಲ್ಲಿ. ಸಮಸ್ತ ವಿದ್ಯಾರ್ಥಿ ಪುನೀತಾ ವಿದ್ಯಾರ್ಥಿನಿ ಇಡೀ ರಾಜ್ಯದಲ್ಲಿ 625ಕ್ಕೆ 624 ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಕಸ್ತೂರಿ ಮೇಡಮ್ ಹಾಗೂ ಶ್ರೀ ಅನಂತೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ಬರೋದಕ್ಕೆ ಕಾರಣ ಆಯಿತು. ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮ ಪಡುವಂತಹ ಶ್ರಮ ಆಗಿರ್ಬೋದು, ಜೊತೆಗೆ ನಮ್ಮ ಶಿಕ್ಷಕರು ಮಾಡಿದಂತಹ ಪಾಠ, ಜೊತೆಗೆ ಆರ್ಥಿಕಗಳನ್ನ ಕಲಿಸಿ ಪಾಠ ಮಾಡೋದಾಗಿರ್ಬಹುದು. ನಮ್ಮ ಶಾಲೆಯಲ್ಲಿ ತುಂಬಾ ಎನ್ಕರೇಜ್ ಮಾಡಿದ್ರಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ತಗೊಂಡು ಮುಂದೆ ಏನು ಮಾಡಬೇಕು ಅಂತ ಇದೆಯಪ್ಪ? IAS ಆಫೀಸರ್ ಆಗಬೇಕು. ಪೂರ್ಣಪ್ರಜ್ಞಾ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಕಸ್ತೂರಿ ಮೇಡಮ್ ಹಾಗೂ ಶ್ರೀ ಅನಂತೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ಬರೋದಕ್ಕೆ ಕಾರಣ ಆಯಿತು. ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮ ಪಡುವಂತಹ ಶ್ರಮ ಆಗಿರ್ಬೋದು, ಜೊತೆಗೆ ನಮ್ಮ ಶಿಕ್ಷಕರು ಮಾಡಿದಂತಹ ಪಾಠ, ಜೊತೆಗೆ ಆರ್ಥಿಕಗಳನ್ನ ಕಲಿಸಿ ಪಾಠ ಮಾಡೋದಾಗಿರಬಹುದು. ನಮ್ಮ ಶಾಲೆಯಲ್ಲಿ ತುಂಬಾ ಎನ್ಕರೇಜ್ ಮಾಡಿದ್ರಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ತಗೊಂಡು ಮುಂದೆ ಏನು ಮಾಡಬೇಕು ಅಂತ ಇದೆಯಪ್ಪ? IAS ಆಫೀಸರ್ ಆಗಬೇಕು ಅಂತ ಓಕೆ. ಪೂರ್ತಿ ಹಾಕಿ ಸರ್
ಇಲ್ಲಿ ಏನಾಗ್ತಿರ್ತದ ಒಳಗಡೆ ಹೋಗಿ ಗುರುಗಳೇ ತಿರುಗಳೆ ಬೆನ್ನು ಪೂರ್ಣಪ್ರಜ್ಞಾ ಕಾನ್ವೆಂಟ್ ಶಾಲೆಯಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂಕವನ್ನು ಗಳಿಸಿರುವಂಥ 15 ಮಕ್ಕಳಿದ್ದಾರೆ. ಹಾಗೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರುವಂಥ ಮಕ್ಕಳು 58 ಇದ್ದಾರೆ. ಸಬ್ಜೆಕ್ಟ್ ವೈಸು ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ ಈ ಶಾಲೆಯಲ್ಲಿ. ವಿದ್ಯಾರ್ಥಿ ಪುನೀತಾ ವಿದ್ಯಾರ್ಥಿನಿ ಇಡೀ ರಾಜ್ಯದಲ್ಲಿ 625ಕ್ಕೆ 624 ಅಂಕವನ್ನು ಗಳಿಸೋದ್ರ ಮೂಲಕ 2ನೇ ಸ್ಥಾನವನ್ನು ಪಡೆದಿರ್ತಾರೆ. ಆ ವಿದ್ಯಾರ್ಥಿ ನಮ್ಮ ತಾಲೂಕಿಗೆ ಮತ್ತು ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತಂದಿರ್ತಾರೆ. ಹಾಗಾಗಿ ನಾವು ಶಿಕ್ಷಣ ಇಲಾಖೆ ಪರವಾಗಿ ಹಾಗೂ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಅನಂತೇಗೌಡರಾಗಿರ್ಬೋದು, ಹಾಗೆ ಅವರ ಶ್ರೀಮತಿ ಕಸ್ತೂರಿ ಅನಂತೇಗೌಡರು ಈ ಶಾಲೆಯಲ್ಲಿ ಒಳ್ಳೆ ಕ್ವಾಲಿಟಿ ರಿಸಲ್ಟ್ ಬರೋದಕ್ಕೆ ಭಾಳ ಶ್ರಮ ಹಾಕಿದ್ದಾರೆ. ಹಾಗೆ ಅವರ ಶಿಕ್ಷಕರಾಗಿರ್ಬೋದು, ಅಧ್ಯಾಪಕರಾಗಿರ್ಬೋದು, ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಶ್ರಮ ಹಾಕಿ ಶಾಲೆಯಲ್ಲಿ ಗುಣಮಟ್ಟದ ಫಲಿತಾಂಶ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಮತ್ತು ಇದರಿಂದ ನಮ್ಮ ತಾಲೂಕಿನ ಫಲಿತಾಂಶನೂ ಕೂಡ 7ನೇ ಸ್ಥಾನದಲ್ಲಿದ್ದಂಥ ಫಲಿತಾಂಶ ಈಗ 5ನೇ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಶಾಲೆ ಇನ್ನೂ ಸಮರವಾಗಿ ಬೆಳೀಲಿ ಅಂತಂತ ಆಶಿಸ್ತಾ ಈ ಶಾಲೆಯಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅನ್ನೋದನ್ನು ನಾವು ಈ ಮೂಲಕ ಇಷ್ಟಪಡ್ತೀವಿ.